ಸಸಿ ನೆಡುವ ಅಭಿಯಾನದ ನಡುವೆ ಮರಗಳ ಮಾರಣ ಹೋಮ, ಬೃಹತ್ ಮರ ಕಡಿಯಲು ಅನುಮತಿ, ಅರಣ್ಯ ಇಲಾಖೆ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಕೇಸರಿಮಯವಾದ ರೇಷ್ಮೆ ನಗರಿ, ಅದ್ದೂರಿ ಶ್ರೀರಾಮ ಶೋಭಾಯಾತ್ರೆ, ಸಾವಿರಾರು ಮಂದಿ ಕಾರ್ಯಕರ್ತರು ಭಾಗಿ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ವಿಚಾರ, ನಾಯಕರ ಪೈಪೋಟಿ, ಮತದಾರರ ಮೇಲೆ ದೃಷ್ಟಿ ಇಟ್ಟ ನಾಯಕರು. ಪ್ರವಾಸಿ ಮಂದಿರ ಕಟ್ಟಡ ಕಾಮಗಾರಿ ವಿಚಾರ, ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆ, ಶಾಸಕ ಸುಬ್ಬಾರೆಡ್ಡಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಬೃಹತ್ ಮರಗಳ ಕಡಿತಕ್ಕೆ ಅರಣ್ಯ ಇಲಾಖೆ ಅನುಮತಿ ನೀಡಿರುವುದಕ್ಕೆ ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದೆಡೆ 5 ಲಕ್ಷ ಸಸಿ ನೆಡುವ ಅಭಿಯಾನ ನಡೆಯುತ್ತಿದ್ದರೆ ಮತ್ತೊಂದೆಡೆ ಬೃಹತ್ ಮರಗಳ ಮಾರಣ ಹೋಮಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಕಡೆ ಬೃಹತ್ ಗಾತ್ರದ ಮರಗಳನ್ನ ಕಡಿಯುತ್ತಿರುವ ದೃಶ್ಯಗಳು, ಮತ್ತೊಂದು ಕಡೆ ಮರದ ದಿಮ್ಮಿಗಳನ್ನ ವಾಹನಗಳಿಗೆ ತುಂಬುತ್ತಿರುವ ಜನರು. ಇದನ್ನ ಕಂಡು ಸ್ಥಳದಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸಾರ್ವಜನಿಕರು. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಅರಣ್ಯ ಇಲಾಖೆ ವಿರುದ್ಧ ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಮರಗಳ ಕಡಿತಕ್ಕೆ ಅನುಮತಿ ನೀಡಿರುವುದೇ ವಿವಾದಕ್ಕೆ ಕಾರಣವಾಗಿದೆ. ಒಂದೆಡೆ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು 5 ಲಕ್ಷ ಸಸಿ ನೆಡುವ ಅಭಿಯಾನ ನಡೆಸುತ್ತಿದ್ದರೆ ಮತ್ತೊಂದು ಕಡೆ ಪರಿಸರ ರಕ್ಷಣೆಗೆ ಪ್ರಮುಖವಾದ ಬೃಹತ್ ಮರಗಳನ್ನೇ ತೆರವುಗೊಳಿಸಲಾಗುತ್ತಿದೆ. ಚಿಕ್ಕಬಳ್ಳಾಪುರ ನಗರದಿಂದ ಮುಷ್ಟೂರು ಗ್ರಾಮಕ್ಕೆ ತೆರಳುವ ರಸ್ತೆಯ ಪಕ್ಕದಲ್ಲೇ ಇರುವ ಬೃಹತ್ ಆಲದ ಮರದ ಪಕ್ಕದಲ್ಲಿ ಖಾಸಗಿ ಬಡಾವಣೆಯೊಂದು ಆಗಿದೆ. ಅದಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಆ ಮರಗಳ ಕಡಿತಕ್ಕೆ ಅವಕಾಶ ನೀಡಲಾಗಿದೆ ಎಂಬ ಆರೋಪವು ಕೇಳಿಬಂದಿದೆ. ಇನ್ನು ಕಡಿತಗೊಳಿಸಲು ಮುಂದಾಗಿದ್ದ ಆಲದ ಮರಗಳು ರಸ್ತೆ ಅಗಲೀಕರಣ ಅಥವಾ ಸಾರ್ವಜನಿಕ ಸುರಕ್ಷತೆಗೆ ಅಡ್ಡಿಯಾಗಿರಲಿಲ್ಲ. ಆಗಿದ್ರೂ ಮರಗಳ ತೆರವಿಗೆ ಅರಣ್ಯ ಇಲಾಖೆ ಅನುಮತಿ ನೀಡುವುದೇಕೆ ಎಂಬ ಪ್ರಶ್ನೆಯನ್ನ ಪರಿಸರ ಹೋರಾಟಗಾರರು ಮುಂದಿಟ್ಟಿದ್ದಾರೆ. ಮರ ಕಡಿಯುವ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ನಾಗರಿಕರು ಮತ್ತು ಪರಿಸರ ಪ್ರೇಮಿಗಳು ಕಾರ್ಯಾಚರಣೆಯನ್ನ ಪ್ರಶ್ನಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆನೆ ಈ ಒಂದು ದೈತ್ಯಾಕಾರವಾದಂತಹ ಮರನ ಒಡೆಯಕ್ಕೆ ಬಂದಿದ್ದಾರೆ. ಯಾರೋ ಶಫೀವುಲ್ಲಾ ಅನ್ನುವಂಥ ವ್ಯಕ್ತಿ ಮರನ ಹೊಡಿತಿದ್ರು. ಯಾಕಪ್ಪ ಮರ ಕಡಿತಿದ್ದೀರಾ ಅಂತ ಕೇಳಿದಾಗ, ಇಲ್ಲ ನಾವು ಟೆಂಡರಲ್ಲಿ ಆಕ್ಷನಲ್ಲಿ ತೊಗೊಂಡಿದ್ದೀವಿ ಮರನ ಅಂತ ಯಾವುದೋ ಒಂದು ಟೆಂಡರ್ ಆರ್ಡರ್ ತೋರಿಸ್ದ ಆ ವ್ಯಕ್ತಿ. ಸರಿ, ಆ ಆರ್ಡ್ರಲ್ಲಿ ನೋಡಿದ್ರೆ ಈ ಮರನ ಏನಕ್ಕೋಸ್ಕರ ಹೊಡಿಯಕ್ಕೆ ಕೊಟ್ಟಿದ್ದೀವಿ ಅಂತ ಪರ್ಮಿಷನ್ ಅದರಲ್ಲಿ ಇಲ್ಲ. ಯಾವ ಉದ್ದೇಶಕ್ಕೋಸ್ಕರ ಈ ಮರನ ಹೊಡಿಬೇಕು ಅನ್ನೋದಕ್ಕೋಸ್ಕರ ಯಾವುದೇ ಲೆಟರ್ ಇಲ್ಲ. ಅದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ, ಏನು ಅಂದರೆ ಟೆಂಡರ್ ಮಾಡಿ ಈ ಟೆಂಡರಲ್ಲಿ ಈ ಮರಗಳು ನಿಮ್ಗಾಗಿದೆ 20,000ಕ್ಕೆ ಇದನ್ನು ನೀವು ಕಡ್ಕೋಬೋದು ಅನ್ನೋದು ಕೊಟ್ಟಿದ್ದಾರೆ. ಸರಿ, ಈ ಮರನ ಹೊಡಿಬಾರ್ದು ಅಂತೇಳಿ, ಇದು ತುಂಬ ನೂರಾರು ವರ್ಷಗಳ ಮರ, ಇನ್ನೊಂದು ಮರ ಬೆಳೆಸಬೇಕಾದ್ರೆ ತುಂಬ ಕಷ್ಟ ಅಂತೇಳಿ ಅದನ್ನು ಕೆಲಸನ ನಿಲ್ಲಿಸಿ ಅಲ್ಲಿ ಸಂಬಂಧಪಟ್ಟಂಥ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಮಾತನಾಡಿದಾಗ ಅವ್ರು ಹೇಳೋದೇನು ಅಂತಂದರೆ, ಅಲ್ಲಿನ ನಾಗರಿಕರು ಯಾರೋ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಸರ್ ಈ ಮರದಿಂದ ತೊಂದರೆ ಆಗ್ತಾ ಇದೆ ಅಂತ, ಅದಕ್ಕೋಸ್ಕರ ತೆಗೆದಿರ್ತೀವಿ ಅಂತ ಹೇಳಿದ್ರು. ಆದರೆ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ 35 ವರ್ಷ 36 ವರ್ಷದಿಂದ ಈ ಮರದಿಂದ ಇಲ್ಲಿವರೆಗೂ ಇವತ್ತಿನವರೆಗೂ ಯಾವುದೇ ಅವಘಡಗಳಾಗಿಲ್ಲ, ಯಾರಿಗೂ ತೊಂದರೆಗಳಾಗಿಲ್ಲ. ಆದರೆ ಇಂಥ ದೊಡ್ಡ ಮರನ ಯಾರೋ ಸ್ವಾರ್ಥಕ್ಕೆ, ಇಲ್ಲಿನ ಜಾಗದವರೋ ಅಥವಾ ಇಲ್ಲಿನ ಲೇಔಟ್ಗೆ ಸಂಬಂಧಪಟ್ಟಿರೋರೋ ಯಾರೋ ಒಂದು ಸ್ವಾರ್ಥಕ್ಕೆ ಇಷ್ಟು ದೊಡ್ಡ ಮರನ ಕಡಿಸೋಕ್ಕೆ ಮುಂದಾಗಿದ್ದಾರೆ. ಇದು ಆಗಬಾರ್ದು ಅಂತ ಈ ಸದ್ಯಕ್ಕಂತೂ ತಡೆದು ನಿಲ್ಸಿದ್ದೀವಿ. ಸಂಬಂಧಪಟ್ಟಂಥ ಈ ಅರಣ್ಯ ವಲಯಾಧಿಕಾರಿಗಳು ಏನಿದ್ದಾರೆ, ದಯವಿಟ್ಟು ಇದನ್ನ ಅವ್ರ ಗಮನಕ್ಕೆ ತಗೊಂಡು ಈ ಮರನ ಹೊಡಿದಂತೆ ತಡೆದು ನಿಲ್ಲಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ ಸರ್. ಎಷ್ಟು ವರ್ಷದ ಮರ ಸರ್? ಇದು 300ರಿಂದ 400 ವರ್ಷದ ಇತಿಹಾಸ ಇರೋಂಗಿದೆ. ಮರನ ನೋಡಿದ್ರೆ ಇಂಥ ಮರ ಇನ್ನೊಂದನ್ನು ಬೆಳೆಸ್ಬೇಕು ಅಂದ್ರೆ ಇನ್ನೊಂದು ಜನ್ಮನೇ ಎತ್ತಬೇಕಾಗುತ್ತೆ ಸರ್. ಸರ್, ನನಗೆ ಗೊತ್ತಿದ್ದಂಗೆ ಮೇನ್ ರೀಸನ್ನು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದೇನು ಅಂದ್ರೆ, ಇಲ್ಲಿನ ಈ ಲೇಔಟ್ ಓನರ್ಸು ಅಥವಾ ಹಿಂದೆಗಡೆ ಇರುವಂತ ಜಾಗದ ಓನರ್ಸು ಆ ಜಾಗಕ್ಕೆ ಅಡ್ಡ ಅಥವಾ ಆ ಜಾಗದ ಒಂದು ಬೆರೆಸ್ಕೊಬೇಕು ಅಥವಾ ಅದರಲ್ಲಿ ಪೊಸಿಷನ್ಗೆ ಬರಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಅವರೇ ಈ ಅಧಿಕಾರಿಗಳನ್ನ ಶಾಮೀಲ್ ಮಾಡಿಕೊಂಡು ಅವರೇ ಅರ್ಜಿ ಹಾಕ್ಕೊಂಡು ಅವರೇ ಓಡಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸರ್. ಇಲ್ಲಿ ಮರದ ಬಗ್ಗೆ ನಿಮ್ಮ ನಿರೀಕ್ಷೆ ಏನಿದೆ ಸರ್? ಮರ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಸರ್. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ MG ರೋಡು BB ರೋಡಲ್ಲಿ ಇದ್ದಂಥ ಬೃಹತ್ ಗಾತ್ರದ ಇತಿಹಾಸ ಇರುವಂಥ ಮರಗಳನ್ನೆಲ್ಲ ಒಡೆದು ಉರುಳಿಸಿ ನೆಲಸಮ ಮಾಡಿಬಿಟ್ರು. ಚಿಕ್ಕಬಳ್ಳಾಪುರಕ್ಕೆ ಈಗ ಮಳೆ ಬಗ್ತಾ ಇಲ್ಲ. ಇರೋ ಅಂಥ ಅಲ್ಪ ಸ್ವಲ್ಪ ಒಂದೆರಡು ಮರಗಳನ್ನು ಇವ್ರು ಈ ಥರ ಒಡ್ಕೊಂಡು ಹೋಗ್ಬಿಟ್ರೆ ಮುಂದೆ ನಮ್ಮ ಆಕ್ಸಿಜನ್ ಅನ್ನೋದು ಹೆಂಗೆ ಸಿಗಬೇಕು ಅಥವಾ ಗಾಳಿ ಪ್ಯೂರಿಟಿ ಅನ್ನೋದು ಹೆಂಗಾಗಬೇಕು? ಇಲ್ಲಿ ಲೇಔಟು ಏರಿಯಾ ಬೆಳೀತಾ ಹೋಗ್ತಾ ಇದೆ. ಹೆಂಗ್ ಬೆಳಿಬೇಕು, ಇಲ್ಲಿನ ಮುಂದಿನ ಭವಿಷ್ಯದ ಒಂದು ಕತೆ ಏನು ಅನ್ನೋದು ನಮ್ಮ ಒಂದು ಯೋಚನೆ ಸರ್. ಏನಂತ ತಂದಿದ್ದು ಸರ್ ಕಟ್ ಮಾಡೋದಕ್ಕೆಲ್ಲ? ಸರ್ ಅವರು ದೊಡ್ಡ ಲೆವೆಲ್ ಅಲ್ಲಿ ಒಂದು
ಏನು ಕಂಟೈನರ್ ತಂದಿದ್ರು. ಕಂಟೈನರ್ ಅಲ್ಲಿ ಬೆಳಗ್ಗೆ ತಕ್ಷಣಕ್ಕೆ ಅನ್ಕೊಂಡಿದ್ದೇನು ಅಂದ್ರೆ ಇಲ್ಲಿನ ನಾಗರಿಕರು ಇದನ್ನ ಯಾರೋ ಎಲೆಕ್ಟ್ರಿಕ್ ಪೋಲ್ಗೆ ಅಡ್ಡ ಹೋಗೋದ್ರಿಂದ ಯಾವುದೋ ಒಂದೆರಡು ಕೊಂಬೆ ಹೊಡಿಯೋಕ್ಕೋಸ್ಕರ ಎಲೆಕ್ಟ್ರಿಕ್ ಅವ್ರು ಬಂದಿರ್ಬೋದು ಅನ್ಕೊಂಡ್ರು. ಆದ್ರೆ ಯಾವಾಗ ದೊಡ್ಡ ದೊಡ್ಡ ರೆಂಬೆಗಳು ನೋಡಿದ್ರು ನಮ್ಗೆ ಆವಾಗಲೇ ಗೊತ್ತಾಗಿದ್ದು ಈ ಮರ ಸಂಪೂರ್ಣ ಉರುಳ್ಸಕ್ ಬಂದಿದ್ದಾರೆ ಅಂತ. ಆ ಭಾಗಶಃ ಒಂದು ಅರ್ಧ ಮರನ ಒಡೆದು ಉರುಳಿಸಿ ಒಂದು 50 ಟನ್ ಸೌದೆ ಈಗಾಗಲೇ ತುಂಬ್ಕೊಂಡು ಹೋಗಿದ್ದಾರೆ. ಅದಾದ ನಂತರ ಇಲ್ಲಿನ ಪಬ್ಲಿಕ್ ಎಲ್ಲರೂ ಬಂದು ಎಚ್ಚೆತ್ಕೊಂಡು ನಾವು ಎಲ್ಲ ಮಾತಾಡಿದ್ರಿಂದ DF ಅವ್ರ ಕಡೆಯಿಂದ ಅವ್ರ ನಿಲ್ಸಕ್ಕೆ ಒಂದು ಕರೆ ಬಂತು, ನಿಲ್ಲಿಸಿ ಅವ್ರು ಹೊರಟೋದ್ರು ಸರ್. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಖಾಸಗಿ ಲೇಔಟ್ ಮಾಲೀಕರ ಜೊತೆ ಕೈ ಜೋಡಿಸಿರುವ ಅನುಮಾನ ವ್ಯಕ್ತಪಡಿಸಿರುವ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಮರಗಳ ಕಡಿತಕ್ಕೆ ನೀಡಿರುವ ಅನುಮತಿಯ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ಹೊತ್ತ ಇಲಾಖೆಯೇ ಮರಗಳ ನಾಶಕ್ಕೆ ಕಾರಣವಾಗುತ್ತಿದೆ ಎಂಬ ಆರೋಪ ಈಗ ನಗರದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಸಾರ್ವಜನಿಕ ನೆರಳು ಕೊಡುವಂತ ಮರ ಪುಣ್ಯಾತ್ಮರು ಯಾರೋ ಸುಮಾರು 300-200 ವರ್ಷಗಳ ಹಿಂದೆ ಹಾಕಿದ್ರು, ಅದು ನೆರಳು ಕೊಡ್ತಾ ಇತ್ತು. ಇವತ್ತು ಸ್ವಾರ್ಥಕ್ಕಾಗಿ ನೋಡಿ ಎಲ್ಲ ಒಡೆದು ನೋಡಿ, ಆ ಕಡೆ ಎಲ್ಲ ಕಂಪ್ಲೀಟ್ ಎಲ್ಲ ಹೊಡೆದಿದ್ದಾರೆ. ಅಲ್ಲೊಂದು ಮರ ಕಾಣಿಸ್ತಾ ಇದೆ ನೋಡ್ರಿ, ಅದು ಒಣಗೋಗಿದೆ. ಆ ಮರಕ್ಕೆ ನಾನು ಸುಮಾರು 4 ವರ್ಷದಿಂದ ಒದ್ದಾಡ್ತಾ ಇದ್ದೀನಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ, KEB ಅವ್ರಿಗೆ, ನಮ್ಮ ಮುನ್ಸಿಪಾಲ್ಟಿ ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ. ಅದ್ರ ಕಡೆ ಗಮನ ಇಲ್ಲ. ಆದರೆ ಇಲ್ಲಿ 100 ವರ್ಷದ್ದು ಮರ, ಹಸಿರು ಮರ, ದೊಡ್ಡ ಮರ, ಆಲದ ಮರ ನೋಡಿ ಹೇಗಿದೆ, ಇದನ್ನ ಹೊಡಿತಾವ್ರೆ. ಇದು ನಮ್ಮ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ನೋಡೋದಿಲ್ಲ. ಒಣಗಿರೋದನ್ನ ನೋಡಿಯಲ್ಲ, ಚೆನ್ನಾಗಿರೋದನ್ನ ಹಾಳು ಮಾಡ್ತಾ ಇದ್ದಾರೆ. 10 ಜನಕ್ಕೆ ನೆರಳು ಕೊಡೋ ಮರ ಹಾಕಕ್ಕಂತೂ ಆಗಲ್ಲ. ಬೆಳೆದಿರೋರು ಯಾರೋ ಪುಣ್ಯಾತ್ಮರು ಹಾಕಿ ಬೆಳೆಸಿರ್ತಕ್ಕಂಥ ಮರವನ್ನ ಇವತ್ತು ನೋಡಿ ಎಷ್ಟೋ ದೊಡ್ಡ ಪ್ರೇಮಿಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಇದು ಯಾರ ಸ್ವಾರ್ಥಕ್ಕಾಗಿಯೋ ಏನೋ ಗೊತ್ತಿಲ್ಲ. ಇದು ಡಿಪಾರ್ಟ್ಮೆಂಟ್ಗೆ ಕಾಣಿಸುತ್ತೋ ಇಲ್ವೋ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಕಾಣಿಸುತ್ತೋ ಇಲ್ವೋ ನನಗಂತೂ ಅರ್ಥ ಆಗಲ್ಲ. ಅಲ್ಲಿ ನೋಡಿ, ಅಲ್ಲಿ ಒಣಗಿದ್ದೆ ಮರ. 4 ವರ್ಷದಿಂದ ನಾನು ಅರ್ಜಿ ಕೊಟ್ಟಿದ್ದೀನಿ. ಆಕ್ಷನಲ್ಲಿ ಅವ್ರು ಯಾರೋ ಪ್ರಕಾಶ್ ಅನ್ನೋರು ತಗೊಂಡಿದ್ದಾರೆ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಫೋನ್ ಮಾಡಿದ್ರು, ಅವ್ರು ಬಂದು ನೋಡ್ಕೊಂಡು ಹೋದ್ರು. ಅದು ಏನೇನೋ ಕಥೆಗಳು ಹೇಳಿ ಇವತ್ತಿಗೆ ಹೊಡೆದಿಲ್ಲ. ಒಣಗೋಗಿರೋ ಮರ ಹಾಗೆ ಇದೆ. ಹಸಿರು ಮರ, ನೆರಳು ಕೊಡ್ತಕ್ಕಂಥ ಮರನ ಹಾಳು ಮಾಡ್ತಾ ಇದ್ದಾರೆ. ಇದು ಯಾವ ನ್ಯಾಯನೋ ಏನೋ. ಪ್ರಕೃತಿಯನ್ನ ಉದ್ಧಾರ ಮಾಡಬೇಕು, ಮರ ನೆಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಬೆಳೆದು ನಿಂತಿರ್ತಕ್ಕಂಥ ಮರನ ಹೊಡಿತಾವ. ಯಾವ ನ್ಯಾಯನೋ ಏನೋ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಆ ಆಲದ ಮರದಿಂದ ಬರುವ ಉತ್ತಮ ಆಮ್ಲಜನಕದಿಂದ ಸಾವಿರಾರು ಜನ ಶುದ್ಧವಾದ ಗಾಳಿಯಿಂದ ಉಸಿರಾಟ ನಡೆಸುತ್ತಿದ್ದಾರೆ. ಆದರೆ ಇದ್ದಕ್ಕಿದ್ದಂತೆ ಲೇಔಟ್ ಉದ್ಧಾರಕ್ಕಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೈ ಜೋಡಿಸಿ ಮರ ತೆರವಿಗೆ ಅನುಮತಿ ನೀಡಿರುವುದು ಖಂಡನೀಯ. ಇದರ ಕುರಿತು ಸುದ್ದಿ ಮಾಡಲು ಹೋದ ಮಾಧ್ಯಮದವರ ಮೇಲೆಯೇ ಲೇಔಟ್ ಮಾಲೀಕನ ಸಂಬಂಧಿ ಮರ ಕಡಿಯುವಂತೆ ಗೂಂಡಾ ವರ್ತನೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ? ನಮಗೆ ಹೇಳಿಕೆ ಕೊಡಬೇಕು. ಜವಾಬ್ದಾರಿ ಇದೆ, ನಾವು ನಿಲ್ಲಿಸ್ತೀವಿ. ಈಗ ನೀವು ಮಾಧ್ಯಮದವರಾದ್ರೆ ಏನಂತ, ಮಾಧ್ಯಮದವರಾದ್ರೆ ಈಗ ನಿಮ್ಮ ಅಭಿಪ್ರಾಯ, ನೀವು ಮರ ಹೊಡೆಯಕ್ಕೆ ಬಿಡಬೇಕು ಅಂತ ನನಗೆ ಈಗ ಈ ಮರ ಹೊಡೆಯಕ್ಕೆ ಬಿಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಈ ಮರ ಹೊಡಿಬೇಕು, ಮರ ಹೊಡಿಯಕ್ಕೆ ಬಿಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಅಲ್ರಿ, ಮರ ಹೊಡಿಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಸರ್? ಹೇಳಿ ಸರ್. ಈಗ ಮರದಿಂದ ತೊಂದರೆ ಯಾರಿಗಾಗಿದೆ ಸರ್? ಹಲೋ ಸರ್, ಹೇಳಿ. ಈಗ ಮರ ಹೊಡಿಬೇಕು ಅನ್ನೋದು ನಿಮ್ಮ ಅಭಿಪ್ರಾಯನ? ನಿಮ್ಮ ಅಭಿಪ್ರಾಯ ಯಾಕೆ ಹೊಡಿಬೇಕು? ಯಾರು ಆ ಮರನ ಯಾಕೆ ಹೊಡಿಬೇಕು? ಫಾರೆಸ್ಟ್ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ಹಂಗಾರ ಮರ ಹೊಡಿಬೋದಾ? ಇಲ್ಲಿರೋ ಸಾರ್ವಜನಿಕರು ಯಾರಾದ್ರೂ ಅದಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ? ನಾವೇ. ನಾನೇ ನನ್ನ ಮನೆ ಇರೋದು ಪಕ್ಕದಲ್ಲೇ ನನ್ನ ಮನೆ ಇರೋದ್ರಿ ಯಜಮಾನ್ರೆ. ನನ್ನ ಮನೆ ಇರೋದ್ರಿ. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು. ತೊಂದರೆ ಆಗಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಅಲ್ಲ, ಈಗ ಯಾರ ಮನೆ ಮೇಲೆ ತೊಂದರೆ ಆಗ್ತದೆ ಅಂತ ನೀವು ತೆರವು ಮಾಡಿಸ್ತಾ ಇದ್ದೀರಾ? ಇಲ್ಲಿ ಯಾರ ಮನೆ ಮೇಲೆ ತೊಂದರೆ ಆಗ್ತಿದೆ ಅಂತ ತೆರವು ಮಾಡಿಸ್ತಾ ಇದ್ದೀರಾ? ಜಮೀನ್ ಅವ್ರ ಮನೆ ಮೇಲೆ. ಯಾರು? ಎಲ್ಲಿದೆ ಮನೆ ತೋರಿಸಿ, ಎಲ್ಲಿದೆ ಮನೆ ತೋರಿಸಿ. ಅದನ್ನೇ ಹೇಳ್ತಾರದು. ಈಗ ಅವ್ರ ಜಾಗದಲ್ಲಿ, ಸ್ವಂತ ಜಾಗದಲ್ಲಿ ಇದೆಯಾ ಅದು? ಸ್ವಂತ ಜಾಗ ಯಾವುದು? ಈಗ ಈ ಜಮೀನ್ ಅವ್ರ ಸ್ವಂತ ಜಾಗದಲ್ಲಿ ಇದೆಯಾ? ಅದು ರೋಡ್ ಅಲ್ವಾ ಅದು? ಮರ ಇರೋದು ರೋಡ್ ಮರ ಹೆಂಗ್ ತೆಗಿತೀರಾ? ಮರ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೋಡ್ ಮರ. ನೀವು ಕೆಲಸ ಅಲ್ಲಪ್ಪ, ನೀವು ಒಂದು ಕೆಲಸ ಮಾಡಿ. ಇವಾಗ ಬೇರೆ ಮರಗಳು ತೆಗಿಯೋದಕ್ಕೆ ಫಾರೆಸ್ಟ್ ಪರ್ಮಿಷನ್ ಇಲ್ಲದೆ ತೆಗಿಯೋಕ್ಕಾಗುತ್ತಾ? ಅನಿವಾರ್ಯವಿದ್ದಾಗ ಮಾತ್ರ ತೆಗಿಬೋದು, ತೆಗಿಯಂಗಿಲ್ವಲ್ಲ. ನನ್ಗೆ ಅರ್ಥ ಇಲ್ಲ. ಅನಿವಾರ್ಯ ಇದ್ದಾಗಲೇ ಅವರು ಪರ್ಮಿಷನ್ ಅನಿವಾರ್ಯ ಅಲ್ವಲ್ಲ ಇದು? ಯಾವುದು? ಅಲ್ಲಪ್ಪ,
ನೀವು ಬಂದೀಗ ಎಲ್ಲಾರು ಬೇಡ ಅಂತ ಇದ್ರೆ ನೀವು ಬಂದು ಪರವಾಗಿ ಮಾತಾಡ್ತಾ ಇದ್ದೀರಲ್ಲ. ಅಲ್ಲಣ್ಣ, ಎಲ್ಲಾರು ಬೇಡ ಅಂತ ಇದ್ರೆ ನೀವು ಬಂದು ಪರವಾಗಿ ಮಾತಾಡ್ತಾ ಇದ್ದೀರಲ್ಲ ಮರ ಹೊಡೀರಿ ಅಂತ. ಯಾಕೆ? ಕಾರಣ ಏನು? ಅದು ನಮ್ಮ ಸೋದರ ಮಾವಂದ್ರೆ ಅದು ಜಾಗ ಮತ್ತೆ ಹೇಳ್ತಾ ಇದ್ದೀರಾ. ಅದಕ್ಕೆ ಇವಾಗ ಅವ್ರು ಫೋನ್ ಮಾಡಿದಕ್ಕೆ ಬಂದು ನನಗೇನು ತೀಟ ಇಲ್ಲ. ಅಲ್ಲಿ ನೀವು ಬರಾನೇ ಓಡಿಸ್ಕೊಳ್ತಿರೋ ಇನ್ನೊಂದು ಓಡಿಸ್ಕೊಳ್ಬೇಕಾ? ಅವರು ಫೋನ್ ಮಾಡಿದ್ರು, ನೋಡಪ್ಪ ಪರ್ಮಿಷನ್ ಎಲ್ಲ ಕೊಟ್ಟಿದ್ರು, ಅವ್ರು ಹೊಡಿತಾರೆ. ಅಲ್ಲ, ಇದು ಮನೆ ಮಾಡೋದಕ್ಕೆ ಲೇಔಟ್ ಮಾಡೋದಕ್ಕೆ ಪರ್ಮಿಷನ್ ಇದು ನೋಡಿ. ಒಂದು ವಿಷಯ ಹೇಳ್ತೀನಿ, ಈ ಜಾಗದಲ್ಲಿ ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರ ಜಾಗ ಅವ್ರು ಹೋಗಿ ಪರ್ಮಿಷನ್ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೇಳಿದ್ದಾರೆ, ಅವ್ರು ಕೊಟ್ಟಿದ್ದಾರೆ, ಇವ್ರು ಹೊಡಿತಾ ಇದ್ದಾರೆ. ಅಲ್ಲ, ಅವ್ರು ಹಂಗೆ ಕೊಟ್ಟಿಲ್ವಲ್ಲ PWD ಜಾಗಕ್ಕೆ ಅಂತ ಬಂದು ಅವರು ಲೇಔಟ್ಗೆ ಅಂತ ಅಪ್ರೂವಲ್ ತಗೊಂಡಿಲ್ಲ, ಪರ್ಮಿಷನ್ ತಿರ್ಸ್ಕೊಳ್ಳಿ. ಅವರೇ ಹೇಳ್ತಾ ಇದ್ದಾರೆ, ಆ ಲೇಔಟ್ ಈ ಜಾಗದವ್ರಿಗೆ ಪರ್ಮಿಷನ್ ಅರ್ಜಿ ಹಾಕಿರೋದಂತೆ ನೋಡಿ. ಯಾರು ಹೇಳ್ತಾ ಇದಾರಲ್ವಾ, ಜಾಗದವ್ರು ಅರ್ಜಿ ಹೌದಪ್ಪ, ಅವ್ರು ಯಾರು ಹಾಕಿದ್ದಾರೆ, ಯಾವ ಸಾರ್ವಜನಿಕರ ಅಂತ ಮತ್ತೆ ಹೆಂಗ್ ಹೇಳ್ತಾ ಇದಾರೆ? ఎవరబ్బా తీసుకుండేది మీరు పర్మిషన్ తీసుకోండి. ఎట్లా తీసుకుంటారు మీరు పర్మిషన్? నేను నిన్న అడుగుతా ఉన్నాను, పర్మిషన్ తీసుకొని ఇవన్నీ కొట్టిండారు మీరే కదప్ప. పర్మిషన్ అన్ని మేము కొట్టే యాక్షన్ లో యావదైతే తీసుకుంటాము, మీరు యాక్షన్ లో తీసుకున్నాము. వద్దు తొందర అవుతుందని దానికి మేము విడిచిపెట్టి వెళ్ళిపోతాం అంతే. మేము కొట్టే తీసుకున్నాము కాదు, మీరు యాక్షన్ ನಿಮ್ಗೆ ಯಾರು ಹೇಳಿದ್ರಿ ಮರ ಹೊಡೆಯೋದು ನಿಲ್ಸಕ್ಕೆ? ಆರ್ಡರ್ ಕೊಟ್ಟಿರೋದು DF. ಇವಾಗ ಯಾರು ಹೇಳಿದ್ರು ನಿಮ್ಗೆ? ಆರ್ಡರ್ ಕೊಟ್ಟಿದ್ದಾರೆ ಬೇಡ ಅಲ್ವಾ, ಹೇಳಿ. DF ಬೇಡ ಅಂತ ಹೇಳಿದಾರ. ಬಂದು ಆಫೀಸರ್ ಮಾತಾಡ್ಬಿಟ್ಟು ಹೊಡೀರಿ ಅಂತ ఎవరు DF. బట్ అది పోయి అడగండి, మీరు యాక్షన్ తీసుకుంటారు. మీరు యాక్షన్ తీసుకోండి దానికి మీరు వాళ్ళు సాహెబ్లకి వెళ్ళి చెప్పి వద్దు పోయి అప్ప మేము యాక్షన్ లో తీసుకున్నాము, వద్ద దానికి ఆఫీస్ తప్పని మాట్లాడి నాಳೆ అందులో ಆಯ್ತು అనేది వెళ్ళిపోతాం. ನನಗೂ ಗೊತ್ತ್ರಿ, ಮರ ಏನ್ ಗೊತ್ತ ಮತ್ತೆ ಏಕಾಏಕಿ ಮರ ಕಡಿಬೇಕು ಅಂತೀರಲ್ಲ, ಮರ ಕಡಿಬೇಕು ಅಂತ ಹೇಳ್ತೀರಲ್ಲ ನೀವು. ಮರ ಕಡಿಬೇಕು ಅಂತ ಹೇಳ್ತಾ ಇದ್ದೀರಾ. ಮಾಡಿಸ್ತೀವಿ, ಅವ್ರು ಯಾರೋ ಗಿತ್ತೆತ್ಕೊಂಡಿದ್ದಾರೆ, ಪರ್ಮಿಷನ್ ನಮ್ಮ ಮಾವನ್ ಮಗಂದು ಅಂತ ಹೇಳಿದ್ರಲ್ಲ ಸರ್. ಅವ್ರು ಏನಾದ್ರು ಮಾಡ್ಕೊಳ್ಳಿ. ಯಾರ ಮರ ಹೊಡಿಬೇಕು ಅಂತ ಹೇಳ್ತಾ ಇದಾರೆ? ಮಾತಾಡ್ರಿ, ಯಾಕೆ ಹೊಡಿಬೇಕು ಮರ? ರಸ್ತೆಯಲ್ಲಿರೋದು ಈಗ ನಿಮ್ಮ ಲೇಔಟ್ ಅಲ್ಲಿ ಮರ ಇದೆಯೇನಮ್ಮ? ನಿಮ್ಮ ಲೇಔಟ್ ಒಳಗಡೆ ಮರ ಇದೆಯಾ? ಹೋಗೋಕ್ ದಾರಿ ಇದ್ರೆ ಆ ಕಡೆ ಬಿಟ್ಕೊಂಡಿದ್ದೀರಾ ನೀವು ಲೀಗಲ್ ಆಗಿ. ಇದು ದಾರಿನಾ? ಇದು ದಾರಿನೇನಮ್ಮ? ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಲೇಔಟ್ಗೆ ದಾರಿ ಕೊಟ್ಟಿರೋದು ಅವ್ರು ಕೊಟ್ಟಿರ್ತಾರೆ. ಇದು ದಾರಿನಾ? ದಾರಿ ಮಾಡ್ಕೋಬೇಕಾದ್ರೆ ಅದನ್ನ ಬಿಟ್ಟು ದಾರಿ ಮಾಡ್ಕೊಳ್ಳಿ. ಇದೇನಿದು 20 ಅಡಿ ರಸ್ತೆ ಇದು? ಆಯ್ತು, ನೀವು ಹೋಗ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡ್ಕೊಳ್ಳಿ. ನಿಮ್ದೇನಿದೆಯೋ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೊಡಿ. ಇಲ್ಲಿ ಯಾರಿಗೂ ಆ ಮರದಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಅಷ್ಟು ದೊಡ್ಡ ಮರನ ಬೆಳೆಸಬೇಕಾದ್ರೆ ಇನ್ನೊಂದು ಜನ್ಮ ಎತ್ತಬೇಕಮ್ಮ. ಒಟ್ಟಾರೆ ಪರಿಸರ ಸಂರಕ್ಷಣೆಗೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆಯುತ್ತಿರುವ ನಡುವೆಯೇ ಬೃಹತ್ ಮರಗಳ ಕಡಿತಕ್ಕೆ ಅನುಮತಿ ನೀಡುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮರಗಳ ಕಡಿತದ ಹಿಂದೆ ಇರುವ ನಿಜವಾದ ಕಾರಣವೇನು ಹಾಗೂ ಅಧಿಕಾರಿಗಳ ಪಾತ್ರ ಏನು ಎಂಬುದು ಸಂಬಂಧಪಟ್ಟ ಇಲಾಖೆಗಳ ತನಿಖೆಯಿಂದಲೇ ಹೊರಬರಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ರೇಷ್ಮೆ ನಗರಿಯಲ್ಲಿ ಹಿಂದೂ ಸಮಾಜವನ್ನ ಸಂಘಟಿಸಲು ಮತ್ತು ಸನಾತನ ಧರ್ಮದ ಸಂದೇಶವನ್ನ ಸಾರುವ ಶ್ರೀರಾಮನ ಶೋಭಾಯಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಮಂದಿ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಶ್ರೀರಾಮನ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು. ಮಾಜಿ ಶಾಸಕ ಎಂ ರಾಜಣ್ಣ, ಕಾಂಗ್ರೆಸ್ ಯುವ ಮುಖಂಡ ಅಂಜಿನಪ್ಪ ಪುಟ್ಟೋ, ಬಿಜೆಪಿ ಮುಖಂಡ ಸ್ಕೂಲ್ ದೇವರಾಜ್, ರಿಯಲ್ ಎಸ್ಟೇಟ್ ಉದ್ಯಮಿ ಬಿಳಿ ಶಿವಾಲೆ ರವಿ, ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಟ್ರಸ್ಟ್ ಪದಾಧಿಕಾರಿಗಳು ಹಿಂದೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ಶೋಭಾಯಾತ್ರೆಯಲ್ಲಿ ಕೇಸರಿ ಶಾಲೆಗಳನ್ನು ಧರಿಸಿದ ತರುಣ ತರುಣಿಯರು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ಶೋಭಾಯಾತ್ರೆ ಅಂಗವಾಗಿ ಇಡೀ ಶಿಡ್ಲಘಟ್ಟ ನಗರವನ್ನ ಕೇಸರಿ ಬಣ್ಣದಿಂದ ಶೃಂಗರಿಸಲಾಗಿತ್ತು.
ಇಡೀ ನಗರವೇ ಕೇಸರಿಮಯವಾಗಿತ್ತು. ದ್ವಿಚಕ್ರ ವಾಹನಗಳು, ಕಾರು ಇನ್ನಿತರ ವಾಹನಗಳಿಗೆ ಕೇಸರಿ ವರ್ಣದ ಪತಾಕೆಗಳನ್ನು ಅಳವಡಿಸಿಕೊಂಡು ಸಂತಸ ವ್ಯಕ್ತಪಡಿಸಿದರು. ನಾದಸ್ವರ, ಆಧುನಿಕ ತಮಟೆ ವಾದನ, ವೀರಗಾಸೆ, ಹನುಮನ ವೇಷಧಾರಿಗಳು ಇನ್ನಿತರೆ ಕಲಾವಿದರು ಶೋಭಾಯಾತ್ರೆಗೆ ಮೆರುಗು ನೀಡಿದರು. ಇನ್ನು ಬೃಹತ್ ಗಾತ್ರದ ಶ್ರೀರಾಮನ ಕಟೌಟ್ ಮತ್ತು ಶ್ರೀ ಈಶ್ವರನ ಮೂರ್ತಿಗಳಿಗೆ ಡ್ರೋನ್ ಹನುಮನ ಮೂಲಕ ಮಾಲಾರ್ಪಣೆ ಮಾಡಲಾಯಿತು. ಶೋಭಾಯಾತ್ರೆ ಉದ್ದಕ್ಕೂ ಜೈ ಶ್ರೀರಾಮ್ ಎಂದು ಘೋಷಣೆಗಳು ಮತ್ತು ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜ್ ಪರವಾಗಿ ಘೋಷಣೆಗಳನ್ನು ಕೂಗಿದ್ರಲ್ಲದೆ ಭಾವಚಿತ್ರಗಳನ್ನು ಹಿಡಿದು ಸಂಭ್ರಮಿಸಿದ್ರು. ಶೋಭಾಯಾತ್ರೆ ವೇಳೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು ಭದ್ರತೆಯ ಮೇಲು ಉಸ್ತುವಾರಿಯನ್ನು ವಹಿಸಿದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಮತ್ತು ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೈಗೊಂಡಿದ್ರು. ಈ ಸಂದರ್ಭದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ಖಜಾಂಚಿ ಕೊತ್ತನೂರು ರವಿ, ಜಂಟಿ ಕಾರ್ಯದರ್ಶಿ ಭರತ್ ಮತ್ತಿತರರು ಭಾಗವಹಿಸಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಾಗೂ ಪ್ರೋತ್ಸಾಹಧನ ಘೋಷಣೆಗಳ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವ ಘೋಷಣೆಗಳ ಹಿನ್ನೆಲೆಯಲ್ಲಿ ಬಿಜೆಪಿ ವಲಯದಲ್ಲೇ ರಾಜಕೀಯ ಪೈಪೋಟಿ ಆರಂಭವಾಗಿದ್ದು, ಯುವ ಮತದಾರರನ್ನ ಸೆಳೆಯುವ ಪ್ರಯತ್ನ ನಡೆಯುತ್ತಿದೆ. ಡಾಕ್ಟರ್ ಸುಧಾಕರ್ ಹುಟ್ಟಿರ್ತಕ್ಕಂಥದ್ದು 27ನೇ ತಾರೀಕು ಜೂನ್. ಹಾಗಾಗಿ ಅವತ್ತು ಕೂಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಕೂಡ ಒಂದು ಒಳ್ಳೆಯ ತಿಂಗಳ 28ನೇ ತಾರೀಕು ಜೂನ್ 28ನೇ ತಾರೀಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಗೋಪಾಲ್ ಗೌಡ್ರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ಹೌದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಾಗೂ ಪ್ರೋತ್ಸಾಹಧನ ಘೋಷಣೆಗಳು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಇನ್ನು ವಿಧಾನಸಭೆ ಚುನಾವಣೆಗಳಿಗೆ 2 ವರ್ಷಗಳ ಕಾಲಾವಕಾಶವಿದ್ದರೂ ತಾಲೂಕಿನ ರಾಜಕೀಯ ಚಟುವಟಿಕೆಗಳು ಈಗಾಗಲೇ ವೇಗ ಪಡೆದುಕೊಂಡಿವೆ. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಕಳೆದ ವರ್ಷ ಎಸ್ಸಿ ಎಸ್ಟಿ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿದ್ರು. ಅದರಂತೆ ಈ ವರ್ಷವೂ ಎಸ್ಸಿ ಎಸ್ಟಿ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವುದಾಗಿ 2 ದಿನಗಳ ಹಿಂದೆಯಷ್ಟೇ ಸುದ್ದಿಗೋಷ್ಠಿಯಲ್ಲಿ ಘೋಷಿಸಿದ್ರು. ಈಗ ಏನು ಇದೇ ತಿಂಗಳ ಜೂನ್ ಅಂದರೆ 28ನೇ ತಾರೀಕು ಹರ್ಷೋದಯ ಚೌಲ್ಟ್ರಿ ಏನಿದೆ ಆ ಒಂದು ಛತ್ರದಲ್ಲಿದ್ದ ಒಂದು ಮ್ಯಾರೇಜ್ ಹಾಲಲ್ಲಿ ನಾವು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.
ಸ್ಪಂದನ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಅಡಿಯಲ್ಲಿ ದಲಿತ ಸಮುದಾಯದ ಅಂದರೆ SC ಮತ್ತು ST ಮಕ್ಕಳೇನಿದ್ದಾರೆ 10ನೇ ತರಗತಿ ಮತ್ತು ಸೆಕೆಂಡ್ PUC ದ್ವಿತೀಯ PUCಯನ್ನು 60%ಗಿಂತ ಹೆಚ್ಚಾಗಿ ಮಾರ್ಕ್ಸ್ ತಗೊಂಡು ಪಾಸಾಗಿರುವಂತಹ SC ST ಮಕ್ಕಳಿಗೆ ನಾವು ಪ್ರತಿ ವರ್ಷವೂ ಸ್ಕಾಲರ್ಶಿಪ್ ಕೊಡುವಂತಹ ಅವರನ್ನು ಅಭಿನಂದಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಇದೇ ತಿಂಗಳ 28ನೇ ತಾರೀಕು ಜೂನ್ 28ನೇ ತಾರೀಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಗೋಪಾಲ್ ಗೌಡರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ಏನು ವಿದ್ಯಾರ್ಥಿಗಳನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಅವರ ಆಶೀರ್ವಾದ ಮತ್ತು ಅವರ ಏನು ಮಾರ್ಗದರ್ಶನವನ್ನು ನೀಡ್ತಾರೆ. ಅವರ ಕೈಯಲ್ಲೇ ಒಂದಷ್ಟು ಜನಕ್ಕೆ ಸಾಂಕೇತಿಕವಾಗಿ ನಾವು ಅವತ್ತು ಪ್ರತಿಭಾ ಪುರಸ್ಕಾರ ಮಾಡುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ಅವತ್ತು ತುಂಬ ವ್ಯವಸ್ಥಿತವಾಗಿ ಯಾವ ರೀತಿ ಎಲ್ಲರೂ ತೊಗೊಬೇಕು ಅನ್ನೋದನ್ನು ಮೊದಲೇ ಹೇಳಿರ್ತೀವಿ. ಸುಮಾರು 2000 ಸಂಖ್ಯೆಯ ವಿದ್ಯಾರ್ಥಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅವತ್ತು ಹಮ್ಮಿಕೊಂಡಿರ್ತೀವಿ. ಎಲ್ಲರೂ ಬಂದು ಯಾರು ಅರ್ಹ ವಿದ್ಯಾರ್ಥಿಗಳಿರ್ತೀರ ಅವರೆಲ್ಲರೂ ಬಂದು ಇದನ್ನು ಉಪಯೋಗಿಸ್ಕೊಬೇಕು. ಇದರ ಬೆನ್ನಲ್ಲೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಫೌಂಡೇಶನ್ ಹಾಗೂ ಶ್ರೀ ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ PUC ಪದವಿ, BEd, BPEd, ಕಾನೂನು, ಸ್ನಾತಕೋತ್ತರ, ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವಾರ್ಷಿಕ ತಲಾ 5,000 ರೂಪಾಯಿ ಪ್ರೋತ್ಸಾಹಧನ ಘೋಷಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಸಂಸದ ಸುಧಾಕರ್ ಸ್ವಗೃಹದಲ್ಲಿ ಅವರ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಆದರೆ ಜೂನ್ 28ರಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಿಸುವುದಾಗಿ ಸಂದೀಪ್ ರೆಡ್ಡಿ ಘೋಷಣೆ ಮಾಡಿದ್ರು. ಅದಕ್ಕೊಂದು ದಿನ ಮುಂಚಿತವಾಗಿ ಜೂನ್ 27ರಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹುಟ್ಟುಹಬ್ಬ ಮತ್ತು ಕೆಂಪೇಗೌಡ ಜಯಂತಿ ಅಂಗವಾಗಿ ವಿದ್ಯಾರ್ಥಿಗಳಿಗೆ ನೆರವು ನೀಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದರೆ ಈ ಹಿಂದೆ ಸಂಸದ ಸುಧಾಕರ್ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ಗಳನ್ನು ಕೆಲವು ವರ್ಷಗಳ ಕಾಲ ವಿತರಣೆ ಮಾಡಿ ಅರ್ಧಕ್ಕೆ ನಿಲ್ಲಿಸಿದ್ರು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ವಿದ್ಯಾರ್ಥಿ ಸಮುದಾಯ ದೊಡ್ಡ ಮತಬ್ಯಾಂಕ್ ಆಗಿರುವ ಹಿನ್ನೆಲೆಯಲ್ಲಿ ರಾಜಕೀಯ ಮುಖಂಡರು ಶಿಕ್ಷಣ ಸಹಾಯ ಕಾರ್ಯಕ್ರಮಗಳತ್ತ ಹೆಚ್ಚು ಗಮನ ಹರಿಸುತ್ತಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವುದರ ಜೊತೆಗೆ ರಾಜಕೀಯವಾಗಿ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಮಾಡಿಕೊಂಡು ಅದ್ರ ಮುಖಾಂತರ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಮಾಡಿರ್ತಕ್ಕಂಥ. ಅದ್ರ ಮೊದಲನೇದಾಗಿ ಅವರು ಉಚಿತ ಬಸ್ ಪಾಸ್ಗಳನ್ನ ಇಡೀ ಕ್ಷೇತ್ರದ ಎಲ್ಲ ಮಕ್ಕಳಿಗೂ, ವಿದ್ಯಾರ್ಥಿಗಳಿಗೆ, ಅದು ಯಾರೇ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕಾಲೇಜುಗಳಿಗೆ, ಸ್ಕೂಲ್ಗಳಿಗೆ, ಹೈಸ್ಕೂಲ್ಗಳಿಗೆ ಬರ್ತಕ್ಕಂಥವರಿಗೆ ಉಚಿತ ಬಸ್ ಪಾಸ್ ಅನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ನಿದರ್ಶನ ನಮ್ಮ ಕಣ್ಮುಂದೆ ಇದೆ. ಬಹುಶಃ ಇವತ್ತು ಸರ್ಕಾರ ಇವತ್ತೇನು ಉಚಿತ ಬಸ್ ಪಾಸ್ ಮಾಡಿದೆಯಲ್ಲ, ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮಾಡಿರ್ತಕ್ಕಂಥದ್ದು ಹಿಂದೆ ಅವ್ರು ಹೇಳ್ತಾ ಇದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾನು ಸಿದ್ದರಾಮಯ್ಯವ್ರಿಗೆ ನಾನು ಹೇಳಿದ್ದೆ, ಈ ಒಂದು ಉಚಿತ ಬಸ್ ಪಾಸ್ ಮಾಡಿದ್ರೆ ಇಡೀ ರಾಜ್ಯದಾದ್ಯಂತ ಒಳ್ಳೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ಅಂತ ಹೇಳಿದ್ರು. ಅದನ್ನ ಇವತ್ತು DK ಶಿವಕುಮಾರ್ ಅವರು ಬಹುಶಃ ಪಾಲಿಸಿದ್ದಾರೆ ಅಂತ ನಾನಾದ್ರೂ ಅಂದ್ಕೊಂಡಿದ್ದೆ. ಅದೇ ರೀತಿ ಇನ್ನು ಮಕ್ಕಳಿಗೆ ಲೇಖನಿಗಳಿರ್ಬೋದು, ಪುಸ್ತಕಗಳಿರ್ಬೋದು, ಆ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಇಂದಿನಿಂದ ಕೂಡ ಮಾಡ್ಕೊಂಡ್ ಬಂದಿದೆ. ಈಗ ಈ ಸಾರಿ ಕೂಡ ಮಕ್ಕಳಿಗೆ ಬಸ್ ಪಾಸ್ ಕೊಡುವಂತ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಕೂಡ ಯೋಚನೆ ಮಾಡಿದ್ದಾರೆ. ಅವರು ದಾಖಲೆಗಳನ್ನು ಯಾರು ಎಲ್ಲಿ ಓದ್ತಾ ಇದ್ದಾರೆ, ಯಾವ ಕ್ಲಾಸ್ ಓದ್ತಾ ಇದ್ದಾರೆ ಅಂತ ಹೇಳಿ ದಾಖಲೆಗಳನ್ನು ನಮ್ಮ ಕೋರ್ಟ್ ಕಲೆಕ್ಟ್ ಮಾಡ್ತಾರೆ. ಇಲ್ಲಿ ಸರ್ಕಾರ ಕೊಟ್ಟಿರ್ತದೆ, ಸಂತೋಷ. ಇನ್ನು ಅವರ ಸಾಮಾಜಿಕ ಕಳಕಳಿ ಎಷ್ಟಿದೆ ಅಂದ್ರೆ ಇಡೀ ಕ್ಷೇತ್ರದಾದ್ಯಂತ ಮೊದಲನೇದಾಗಿ ಜನಕ್ಕೆ ಆರೋಗ್ಯ ಬಹಳ ಮುಖ್ಯವಾದ್ದು ಅಂತೇಳಿ ಆರೋಗ್ಯ ಶಿಬಿರಗಳನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಮೊಬೈಲ್ ಬಸ್ಗಳಲ್ಲಿ ಆರೋಗ್ಯ ಶಿಬಿರಗಳನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ನ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಇದೇ ರೀತಿ ಈ ಸಾರಿ ಕೂಡ ಏನು ಮಕ್ಕಳಿಗೆ ಉಚಿತ, ಯಾರು PUC ಯಲ್ಲಿ ಓದ್ತಾ ಇರ್ತಕ್ಕಂಥ, ದ್ವಿತೀಯ PUC ಯಲ್ಲಿ ಓದ್ತಕ್ಕಂಥವ್ರು, ಮತ್ತೆ ಪದವಿ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು, ಅದೇ ರೀತಿ BEd, BPEd ಯಾವುದೇ ಒಂದು ಪದವಿ ಇಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹ ಧನವಾಗಿ 5,000 ರೂಪಾಯಿ ಕೊಡುವಂತ ಕಾರ್ಯಕ್ರಮವನ್ನ ಈಗಲೂ ಕೂಡ ಅವರು ಕೈಗೆತ್ತಿಕೊಂಡು ಆ ಒಂದು ಕಾರ್ಯಕ್ರಮದ ಏನು 27ನೇ ತಾರೀಕು, ಮುಂದಿನ ತಿಂಗಳು 27ನೇ ತಾರೀಕು ಕೆಂಪೇಗೌಡ ಜಯಂತಿ, ಈ ತಿಂಗಳು 27ನೇ ತಾರೀಕು ನಡೀತಕ್ಕಂಥ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಬೃಹತ್ ವೇದಿಕೆಯ ಮುಖಾಂತರ ಅಲ್ಲಿ ಏನು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ
ಬಹುಶಃ ಡಾಕ್ಟರ್ ಸುಧಾಕರ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಏನು 23ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸ್ಟೇಡಿಯಂ ಅಲ್ಲಿ 1 ವಾರಗಳ ಕಾಲ ಮೈಸೂರು ದಸರಾ ರೀತಿಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದು ನಿಮ್ಗೆಲ್ಲ ಕಣ್ಮುಂದೆನೇ ಇದೆ. ಜನತೆಗೂ ಕೂಡ ಗೊತ್ತಿದೆ. ಅದೇ ರೀತಿ ಇವತ್ತು ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವಂತ ಅವ್ರ ಗುಣ. ಹಾಗಾಗಿ ಕೆಂಪೇಗೌಡರ ಜಯಂತಿ ಅಂದ್ರೆ 27ನೇ ತಾರೀಕು ಬಹುಶಃ ಅವರು ಕೂಡ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಜನ್ಮದಿನ ಅವರು. ಹಾಗಾಗಿ ಕೆಂಪೇಗೌಡರು ಹುಟ್ಟಿರ್ತಕ್ಕಂಥದ್ದು ಮತ್ತು ಡಾಕ್ಟರ್ ಸುಧಾಕರ್ ಹುಟ್ಟಿರ್ತಕ್ಕಂಥದ್ದು 27ನೇ ತಾರೀಕು ಜೂನ್. ಹಾಗಾಗಿ ಅವತ್ತು ಕೂಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಕೂಡ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿ ಅವತ್ತು ಊಟದ ವಸತಿ ಮತ್ತು ಊಟದ ಜೊತೆಗೆ ಯಾರು ಹಳ್ಳಿಗಾಡಿನಿಂದ ಬರ್ತಾರೆ ಸಾರಿಗೆ ವ್ಯವಸ್ಥೆ ಕೂಡ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅದರ ವಿಷಯವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು. ಇದು ಬಹುಶಃ ಡಾಕ್ಟರ್ ಸುಧಾಕರ್ ಅವರು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಬ್ಬ ರಾಜಕಾರಣಿ. ಬಹುಶಃ ಅಧಿಕಾರಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅನ್ನೋದಲ್ಲ. ಹಿಂದೆ ಅವರು ಏನು ಈ ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸುಧಾಕರ್ ಫೌಂಡೇಶನ್ ಈ ಮಧ್ಯೆ ಅದು ಆಗಿದೆ. ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಮೊದಲಿಂದ ಆ ಒಂದು ಟ್ರಸ್ಟ್ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆ ಇದರ ಒಂದು ಉಪಯೋಗವನ್ನ ಪಡ್ಕೋಬೇಕು ಅಂತ ಹೇಳಿ ನಮ್ಮ ಮೂಲಕ ಇವತ್ತೇನು ತಾವು ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರು ಬಂದಿದ್ದೀರಿ, ನಿಮ್ಮ ಮೂಲಕ ಒಟ್ಟಾರೆ ವಿಧಾನಸಭೆ ಚುನಾವಣೆ 2 ವರ್ಷಗಳು ಇರುವಾಗಲೇ ಒಂದೇ ಪಕ್ಷದ 2 ನಾಯಕರು ವಿದ್ಯಾರ್ಥಿಗಳ ಪ್ರೋತ್ಸಾಹಧನ ಘೋಷಣೆಗಳು ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಬಣ್ಣ ಪಡೆದುಕೊಂಡಿದೆ. ಸಾಮಾಜಿಕ ಸೇವೆಯೋ ಅಥವಾ ರಾಜಕೀಯ ತಂತ್ರವೋ ಎಂಬ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ರಾಜ್ಯ ಉಪಾಧ್ಯಕ್ಷ ಹಾಗೂ ಸಂಘಟನಾ ಚತುರ ಅಂಬರೀಶ್ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು. ಮಳೆ ಚಿನ್ನದ ಆಭರಣಗಳ ಮೇಲೆ ಭರ್ಜರಿ ರಿಯಾಯಿತಿ. ಚಿಕ್ಕಬಳ್ಳಾಪುರದ ಸಮಸ್ತ ಜನತೆಗೆ ಶುಭ ಸುದ್ದಿ. ನಿಮ್ಮ ನೆಚ್ಚಿನ ಚೆಮ್ಮನೂರು ಜ್ಯುವೆಲರ್ಸ್ ಶೈಲಿ ವಾರ್ಷಿಕೋತ್ಸವದ ವಿಶೇಷ ಕೊಡುಗೆ. ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 40% 70% ಫ್ಲಾಟ್ ಡಿಸ್ಕೌಂಟ್. ಹಳೆಯ ಚಿನ್ನದ ವಿನಿಮಯದ ಮೇಲೆ 0% ಕಡಿತ. ಈ ಕೊಡುಗೆ ಜೂನ್ 4 ಜೂನ್ 14 ಮಾತ್ರ. ಚೆಮ್ಮನೂರು ಜ್ಯುವೆಲ್ಲರ್ಸ್, ಶನಿ ಮಹಾತ್ಮ ದೇವಸ್ಥಾನದ ಹತ್ತಿರ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887.
ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸುಸಜ್ಜಿತ ಹಾಗೂ ಗುಣಮಟ್ಟದ ಕಾಮಗಾರಿಯ ಜೊತೆಗೆ ಭವ್ಯವಾದ ಪ್ರವಾಸಿ ಮಂದಿರದ ಕಟ್ಟಡ ಕಾಮಗಾರಿಯನ್ನ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದ್ದೇವೆಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಓಂ ತದೇವ ಲಗ್ನಂ ಸುನಂತದೇವ ತಾರಾಫಲಂ ಚಂದ್ರವಂತದೇವ ವಿಘ್ನಾಫಲಂ ದೇವಂತದೇವ ಲಕ್ಷ್ಮೀಪದೇ ತೇಂಗ್ರಗಂ. ಬಾಗೇಪಲ್ಲಿ ಪಟ್ಟಣದ TB ಕ್ರಾಸ್ನಲ್ಲಿರುವ ಹಳೆ ಪ್ರವಾಸಿ ಮಂದಿರದ ಸ್ಥಳದಲ್ಲಿ 2 ಕೋಟಿ ರು ವೆಚ್ಚದ ನೂತನ ಪ್ರವಾಸಿ ಮಂದಿರ ಕಟ್ಟಡ ಕಾಮಗಾರಿಗೆ ಶಾಸಕರು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭೂಮಿ ಪೂಜೆ ನೆರವೇರಿಸಿದರು. ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿಯಲ್ಲಿರುವ ಹಳೆ ಪ್ರವಾಸಿ ಮಂದಿರ ಕಟ್ಟಡ ಶಿಥಿಲಗೊಂಡಿರುವ ಹಿನ್ನೆಲೆಯಲ್ಲಿ 5 ಕೋಟಿ ರು ವೆಚ್ಚದಲ್ಲಿ 2 ಅಂತಸ್ತಿನ ಹೊಸದಾದ ಭವ್ಯ ಪ್ರವಾಸಿ ಮಂದಿರ ನಿರ್ಮಿಸುವ ಪ್ರಸ್ತಾಪವನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು, ಇದೀಗ ಲೋಕೋಪಯೋಗಿ ಇಲಾಖೆ ವತಿಯಿಂದ 2 ಕೋಟಿ ರು ಅನುದಾನ ಬಿಡುಗಡೆಗೊಂಡಿದೆ. ಆಧುನಿಕ ಸೌಲಭ್ಯಗಳಿಂದ ಕೂಡಿದಂತಹ ವಸತಿ ಸೌಲಭ್ಯವುಳ್ಳ ಕೊಠಡಿಗಳನ್ನು ನಿರ್ಮಿಸಿ ಸಾರ್ವಜನಿಕ ಸೇವೆಗಳಿಗೆ ಅವಕಾಶ ಕಲ್ಪಿಸುತ್ತೇವೆ ಎಂದರು. ಚಾಕವೇಲು ಗ್ರಾಮದ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕಳೆದ 1 ವರ್ಷದಿಂದ ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿದ್ದು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಗ್ರಾಮಸ್ಥರು ಪ್ರಕರಣ ದಾಖಲಿಸಿರುವ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಶಾಸಕರು ಈ ರೀತಿಯಾಗಿ ಪ್ರತಿಕ್ರಿಯಿಸಿದರು. ಒಂಚೂರು ನೀಟಾಗಿ ಮಾಡಬೇಕು, ಬೇಗ ಮಾಡಬೇಕು, ಗುಣಮಟ್ಟದಿಂದ ಇರಬೇಕು ಅಂತ ಅವ್ರ ಸೂಚನೆ ಆಲ್ರೆಡಿ ಕೊಟ್ಟಿದ್ದೀನಿ. ಇದು ಪಟ್ಟಣ ಪಕ್ಕದಲ್ಲಿ ಆಗ್ತಾರಿಂದ ಇದೊಂದು ಹೈ ಪಾಯಿಂಟ್ ಥರ ಆಗಬೇಕು ಅಂತ ಅಲ್ಲಿ ಆಲ್ರೆಡಿ 6 ಮಂತ್ಸ್ ಒಳಗಡೆ ಕಟ್ಸ್ಕೊಡ್ತೀನಿ. ಸರ್, ಚಾಕ್ವೇಲ್ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಮಾಡ್ತಾ ಇರೋಂಥ ರಸ್ತೆ ನೆನೆಗುದಿಗೆ ಬಿದ್ದಿದೆ. ಇದ್ರ ಬಗ್ಗೆ ಲೋಕಾಯುಕ್ತದಲ್ಲಿ ದೂರು ಕೊಟ್ಟಿದ್ದಾರೆ. ಅದು ಅಧಿಕಾರಿಗಳ ವೈಫಲ್ಯವ ಅಥವಾ ಗುತ್ತಿಗೆದಾರ ವೈಫಲ್ಯ? ನೀವು ಮಾತ್ರ ಟೈಮ್ ಲೈನ್ ಕೊಡ್ತಾ ಇದ್ದೀರಾ ಗುತ್ತಿಗೆದಾರರಿಗೆ, ಇಷ್ಟು ತಿಂಗಳಲ್ಲಿ ಮಾಡಬೇಕು ಅಂತ. ಆದರೆ ಅವರೀಗ ವಿಳಂಬ ಮಾಡಿದ್ದಾರೆ ಅಂತ ಲೋಕಾಯುಕ್ತದಲ್ಲೇ ದೂರು ಕೊಟ್ಟಿದ್ದಾರೆ ಇಲಾಖೆ ಮೇಲೆ ಮತ್ತು ಗುತ್ತಿಗೆದಾರನ ಮೇಲೆ. ಇದಕ್ಕೆ ಏನು ಹೇಳ್ತೀವಿ ಸರ್? ಅದು ನನ್ನ ಗಮನಕ್ಕೆ ಬಂದಿದೆ. ಈಗ ನಾವು ಅವತ್ತು ಗುದ್ಲಿ ಪೂಜೆ ಮಾಡಿ ಗ್ರ್ಯಾಂಟ್ ಎಲ್ಲ ರಿಲೀಸ್ ಮಾಡಿ ಗುದ್ಲಿ ಪೂಜೆ ಮಾಡಿಬಿಟ್ಟು ಬಂದ್ವಿ. ಊರೆಲ್ಲ ಒಪ್ಕೊಂಡ್ರು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ. 3 ಬಿಲ್ಡಿಂಗ್ ಅವರು ತಕರಾರು ಮಾಡ್ತಾ ಇದ್ದಾರೆ. ಅದರಿಂದ ಸ್ವಲ್ಪ ತಡ ಆಗಿದೆ ಅಂತ ನನಗಿರೋ ಮಾಹಿತಿ. ಹಾಗೂ ಏನೋ ಡೀಟೇಲ್ಸ್ ಬೇಕಾದ್ರೆ ನಮ್ಮ AW ಇಲ್ಲೇ ಇದ್ದಾರೆ, PWD ನಿಮ್ಗೆ ಉತ್ತರ ಕೊಡಿಸ್ತೀನಿ. ನನಗೆ ಬಂದಿರುವಂಥ ಮಾಹಿತಿ, ಗುತ್ತಿಗೆದಾರನೂ ನನಗೆ ಫೋನ್ ಮಾಡಿದ್ದ, ಲೋಕೇಶ್ ಅಂತ ಜೈನೂ ನನಗೆ ಫೋನ್ ಮಾಡಿದ್ದಾನೆ.
ಸರ್ ಆ 3 ಬಿಲ್ಡಿಂಗ್ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. ನಾನು 2-3 ಸಲ ತಹಸೀಲ್ದಾರ್ನ ಕಳಿಸಿದ್ದೆ, ಇನ್ಸ್ಪೆಕ್ಟ್ರನ್ನ ಕಳಿಸಿದ್ದೆ, ಅವ್ರಿಗೆ PDOನ ಕಳಿಸಿ ಕನ್ವಿನೆನ್ಸ್ ಮಾಡಿ ಊರಿಗೆ ಒಳ್ಳೆಯದಾಗುತ್ತೆ ಅಂತ ಕೇಳಿದ್ದೀವಿ. ಈಗಿನ್ನ ಅವರು ಒಂದು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ ಅಧಿಕಾರಿಗಳು ಅಂತ. ನಾನು ಮ್ಯಾಕ್ಸಿಮಮ್ ಶುಕ್ರವಾರ ಹೋಗ್ತಾ ಇದ್ದೀನಿ ಚಾಕ್ವೆಲ್ಗೆ. ಶುಕ್ರವಾರ ಅವ್ರನ್ನೂ ಕರೆಸಿ ಒಂದು ಮೀಟಿಂಗ್ ಮಾಡಿ ಅತಿ ಬೇಗ ಆಗೋ ರೀತಿಯಲ್ಲಿ ನಾನು ನೋಡ್ಕೊತೀನಿ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HS ನರೇಂದ್ರ, ಮುಖಂಡರಾದ A ಶ್ರೀನಿವಾಸ ರೆಡ್ಡಿ, KC ಚಂದ್ರಶೇಖರ್ ರೆಡ್ಡಿ, P ಮಂಜುನಾಥ್ ರೆಡ್ಡಿ, ರಾಹುಲ್ ನಾಯಕ ಮತ್ತಿತರರು ಹಾಜರಿದ್ದರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಸ್ಥಾಪಿತ ಮೌಲ್ಯಗಳ ಮೂರ್ತ ರೂಪವೇ ಹೇಮಾರೆಡ್ಡಿ ಮಲ್ಲಮ್ಮನವರು. ಸಂಸಾರದಲ್ಲಿದ್ದು ಅಸಾಧಾರಣ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿದರು. ಭಗವಂತನೇ ತನ್ನ ಪತ್ನಿ ಎಂದು ನಂಬಿದ್ದ ಸಾಧ್ವಿಯರಲ್ಲಿ ಅಗ್ರಗಣ್ಯರೆಂದು ಶ್ರೀ ವೇಮಾನಂದ ಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು. ಮಹೇಂದ್ರ ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗೌರಿಬಿದನೂರು ನಗರದ ಡಾಕ್ಟರ್ HN ಕಲಾಭವನದಲ್ಲಿ ಭಾನುವಾರದಂದು ಆಯೋಜಿಸಲಾಗಿದ್ದ ಶ್ರೀ ಮಹಾಸಾಧ್ವಿ ಹೇಮಾರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಶ್ರೀ ವೇಮಾನಂದ ಸ್ವಾಮೀಜಿಗಳು ಮಾತನಾಡಿದರು. ಅಕ್ಕ ಮಹಾದೇವಿ, ಮೀರಾಬಾಯಿ, ಗೋದಾದೇವಿ ಮುಂತಾದ ಅನೇಕ ಮಹಿಳಾ ಸಾಧಕಿಯರು ತಮ್ಮ ಭಕ್ತಿಯಿಂದ ಜಗತ್ತಿಗೆ ಮಾದರಿಯಾಗಿದ್ದಾರೆ. ಇಂತಹ ಸಾಧಕಿಯರ ಜೀವನಗಾಥೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕು. ರೆಡ್ಡಿ ಸಮುದಾಯದವರು ಬಡತನದ ಹಾದಿಯಲ್ಲಿ ನಡೆಯದೆ ಹೇಮಾರೆಡ್ಡಿ ಮಲ್ಲಮ್ಮನವರಂತಹ ಮಹಾನ್ ವ್ಯಕ್ತಿಗಳ ಜೀವನದಿಂದ ಪ್ರೇರಣೆ ಪಡೆದು ಸಮಾಜದಲ್ಲಿ ಸತ್ಪಥದಲ್ಲಿ ಮುನ್ನಡೆಯಬೇಕೆಂದು ಕರೆ ನೀಡಿದರು. ಎಲ್ಲ ಸಾಧನೆಯನ್ನು ಮಾಡಿ ಕೊನೆಗೆ ದೇವರು ಪ್ರತ್ಯಕ್ಷ ಆಗ್ತಾನೆ. ದೇವರು ಪ್ರತ್ಯಕ್ಷ ಆದಮೇಲೆ ನಿನಗೇನು ವರ ಬೇಕಮ್ಮ ಅಂತ ಕೇಳ್ತಾನೆ ಮಲ್ಲಿಕಾರ್ಜುನ. ಶಿವ ಮಲ್ಲಮ್ಮ ಕೇಳ್ತಾಳೆ, ನಾವಾದರೆ ಏನು ಬೇಕಾದ್ರೂ ಕೇಳ್ಬಿಡ್ತೀವಿ, ಆದರೆ ಮಲ್ಲಮ್ಮ ಕೇಳ್ತಾಳೆ, ನಮ್ಮ ರೆಡ್ಡಿ ಸಮುದಾಯಕ್ಕೆ ಇವತ್ತು ಬಡತನ ಬರದಂಗಿರಲಿ ಅಂತ ವರ ಕೇಳ್ಕೊತಾಳೆ. ಇವತ್ತು ನಾವೇನಾದರೂ ನೀವು ಹೇಳ್ತಿರಲ್ಲ, ನಮ್ಮ ಕೈ ಆಕಾಶ ನೋಡಿಲ್ಲ ಅಂದರೆ ಏನು, ನಾವು ಯಾರಿಗೂ ಕೈಯೊಡ್ಡು ಕೇಳಿಲ್ಲ ಅಂತ ಅರ್ಥ. ಆ ಥರ ಕಂಟಿನ್ಯೂ ಆಗ್ತಾಯ್ತಾ ಇಲ್ಲ? ಈಗ ನೀವು ಹೇಳಬೇಕು. ನಮ್ಮ ಕಡೆ ಹೇಳ್ತಾರೆ, ನಮ್ಮ ರೆಡ್ಡಿಗಳ ಕೈ ಆಕಾಶ ನೋಡಿಲ್ಲ ಅಂತ ಹೇಳ್ತಾರೆ, ಅಂಗೈ ಆಕಾಶ ನೋಡಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಕಡೆ ಇನ್ನು ಚಾಲ್ತಿ ಎಲ್ಲ ಐತಾ? ಚಾಲ್ತಿ ಎಲ್ಲ ಐತಾ? ನೋಡ್ತಾ ಐತಾ? ಏನು ಮಾತಾಡಬೇಡ್ರಿ ಯಾರು, ನೋಡ್ತಾ ಇಲ್ವಾ? ಜೋರಾಗಿ ಚಪ್ಪಾಳೆ ಹೊಡೀರಿ. ಯಾಕಂದರೆ ನಮ್ಮ ಕಡೆ ನೋಡ್ತಾ ಐತೆ. ಅದಕ್ಕೇನು ಕಾರಣ ಅಂದರೆ ನಮ್ಮ ಸೋಮಾರಿತನ, ನಮ್ಮ ಚಟಗಳು ಇವೆಲ್ಲ ನಮಗೆ ಮೊತ್ತ ಆಗಿ ಈ ಕೈ ಆಕಾಶ ನೋಡೋ ಥರ ಐತಿ. ಅಂತ ಸಾಧ್ವಿ ಶಿರೋಮಣಿ ನಮ್ಮ ಸಲುವಾಗಿ ವರವನ್ನು ಕೇಳಿಕೊಂಡು ತನ್ನ ಜೀವನವನ್ನು ತ್ಯಾಗ ಮಾಡಿದಂತಹ ಅಪರೂಪದ ಸಾಧಕಿ. ಎಲ್ಲರೂ ವೈರಾಗ್ಯ, ನೀವು ಮಹಿಳಾ ಸಾಧಕಿಯರನ್ನು ತಗೊಳ್ರಿ. ಜ್ಯೋತಿ ಹಾಕೋರೆ ತಾಯಂದರೆ ಮಹಿಳಾ ಸಾಧಕಿಯರನ್ನು ತಗೊಳ್ರಿ ನೀವು. ಅಕ್ಕ ಮಹಾದೇವಿ ಇದ್ದಾರೆ, ಕನ್ನಡ ನೆಲದ ಅಕ್ಕ ಮಹಾದೇವಿ ಇದ್ದಾರೆ, ಮುಕ್ತಾಯಿ ಅಕ್ಕ ಇದ್ದಾರೆ, ಶಾರದಾ ಮಾತೆ ಇದ್ದಾರೆ, ಗೋದಾದೇವಿ ಇದ್ದಾಳೆ. ನೀವು ಈ ಥರ ಎಲ್ಲ ಲಿಸ್ಟ್ ಮಾಡಿರಿ ಮಹಿಳಾ ಸಾಧಕಿಯರನ್ನು. ಈ ಮೀರಾಬಾಯಿ ಇದ್ದಾರೆ, ಲಲ್ಲೇಶ್ವರಿ ಇದ್ದಾರೆ, ಕನ್ನಿಕಾ ನಿಮ್ಮೂರಾಗಿ ದೇವಸ್ಥಾನ ಇದೆಯಲ್ಲ, ಕನ್ನಿಕಾ ಪರಮೇಶ್ವರಿ ಇದ್ದಾರೆ. ಇವರೆಲ್ಲ ಮಹಿಳಾ ಸಾಧಕಿಯರು. ಇನ್ನು ಸಾಮಾಜಿಕ ರಂಗದಲ್ಲಿ ಇಂದಿರಾ ಗಾಂಧಿ ಇದ್ದಾರೆ, ಸರೋಜಿನಿ ನಾಯ್ಡು ಇದ್ದಾರೆ. ಹಿಂಗೆಲ್ಲ ಬೆಳೆಸ್ಕೊಂಡು ಹೋಗ್ರಿ ನೀವು. ಸಾಮಾಜಿಕ ರಂಗ, ರಾಜಕೀಯ ರಂಗ. HN ಪ್ರಾಧಿಕಾರದ ಅಧ್ಯಕ್ಷ NH ಶಿವಶಂಕರ್ ರೆಡ್ಡಿ ಮಾತನಾಡಿ, ಹೇಮಾರೆಡ್ಡಿ ಮಲ್ಲಮ್ಮನವರು ಒಬ್ಬ ಮಹಾಸಾಧ್ವಿ ಮತ್ತು ಶಿವಭಕ್ತರಾಗಿದ್ದು 15ನೇ ಅಥವಾ 16ನೇ ಶತಮಾನದಲ್ಲಿ ರೆಡ್ಡಿ ಕುಲದಲ್ಲಿ ಜನಿಸಿದ್ರು. ಅವರು ಸಮಾಜದ ಬಗ್ಗೆ ಸದಾ ಒಳ್ಳೆಯದನ್ನೇ ಬಯಸುತ್ತಿದ್ದರು. ರೆಡ್ಡಿ ಕುಲದವರು ಸದಾ ಕೈ ಚಾಚಬಾರದು, ಬದಲಿಗೆ ಕೈಯನ್ನ ಯಾವಾಗಲೂ ದಾನ ನೀಡಲು ಸಿದ್ಧವಾಗಿಟ್ಟುಕೊಳ್ಳಬೇಕೆಂದು ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಎಂದರು. ಗೊತ್ತಿಲ್ಲ ನಮಗೆ, ಯಾವುದೋ ಒಂದು ಧರ್ಮದಲ್ಲಿ ಜಾತಿಯಲ್ಲಿ ಹುಟ್ಟಿದ್ದೀವಿ ನಾವು. ಮೊದಲು ಇವರೆಲ್ಲ ಏನು ಹೇಳ್ತಾರೆ ಅಂದರೆ ಮಾನವರಾಗಬೇಕು, ಮಾನವೀಯ ಗುಣಗಳನ್ನು ಹೊಂದಬೇಕು, ಮಾನವೀಯ ಒಂದು ಅನುಕರಣೆಯನ್ನು ನಾವು ಮಾಡಬೇಕು. ಹಾಗಾಗಿ ಇವತ್ತು ಏನಾಗ್ತಾ ಇದೆ ಅಂದರೆ ಸಮಾಜದಲ್ಲಿ ನಾವು
ಜಾತಿಗಳು ಧರ್ಮಗಳು ನಾವೇ ಕಿತ್ತಾಡ್ಕೊಳ್ಳೋದು. ನಮ್ಮದು ಶ್ರೇಷ್ಠ, ನಿಮ್ಮದು ಕನಿಷ್ಠ, ಧರ್ಮಗಳಲ್ಲಿ ಕೂಡ ನಾವು ಭೇದವನ್ನು ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಸಮಾಜದಲ್ಲಿ ಸಾಮರಸ್ಯ ಕೆಡ್ತದೆ, ಒಬ್ರಿಗೊಬ್ರಿಗೆ ದ್ವೇಷ ಅಸೂಯೆಗಳು ಬರ್ತವೆ. ಹಾಗಾಗಿ ಇಂಥವರು ವೇಮನ ಏನು ಹೇಳ್ತಾರೆ ಅಂದರೆ, ಮಾನವೀಯ ಗುಣಗಳನ್ನು, ಮೌಲ್ಯಗಳನ್ನು ನಾವು ಅಳವಡಿಸ್ಕೋಬೇಕು ಅಂತೇಳಿ. ಇದೇ ವೇಳೆ ರಾಜ್ಯ ರೆಡ್ಡಿ ಜನಸಂಘದ ಉಪಾಧ್ಯಕ್ಷ ವೆಂಕಟ ಶಿವರೆಡ್ಡಿ, ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ, ಕೆಪಿಜೆ ರೆಡ್ಡಿ, ಬಿಡಿಎ ನಿರ್ದೇಶಕ ಧನಂಜಯ ರೆಡ್ಡಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ತಾಲೂಕು ರೆಡ್ಡಿ ಜನಸಂಘದ ಅಧ್ಯಕ್ಷ ಅಶ್ವಥ್ ರೆಡ್ಡಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777.
ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆರ್ಟಿಒ ಕಚೇರಿ ಬಳಿ ವಾಹನ ತಪಾಸಣೆ ಕರ್ತವ್ಯದಲ್ಲಿದ್ದ ಹೋಮ್ ಗಾರ್ಡ್ಗೆ ಬೊಲೆರೋ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸಿಬ್ಬಂದಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಬಾಗೇಪಲ್ಲಿಯ ಆರ್ಟಿಒ ಕಚೇರಿ ಬಳಿ ವಾಹನ ತಪಾಸಣೆ ಕರ್ತವ್ಯದಲ್ಲಿದ್ದ ಹೋಮ್ ಗಾರ್ಡ್ಗೆ ಬೊಲೆರೋ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸಿಬ್ಬಂದಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದ್ದು, ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ನಾರೇಪಲ್ಲಿ ಟೋಲ್ ಪ್ಲಾಜಾ ಬಳಿಯಲ್ಲಿರುವ ಆರ್ಟಿಒ ಕಚೇರಿ ಬಳಿ ನಡೆದಿರುವ ರಸ್ತೆ ಅಪಘಾತದಲ್ಲಿ ಬಾಗೇಪಲ್ಲಿ ಪಟ್ಟಣದ ನಿವಾಸಿ ಹಾಗೂ ಗೃಹ ರಕ್ಷಕ ದಳ ಸಿಬ್ಬಂದಿ ಶಫಿಯುಲ್ಲಾ ಮೃತ ದುರ್ದೈವಿಯಾಗಿದ್ದಾರೆ. ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ 44ರ ಮಾರ್ಗದಲ್ಲಿರುವ ಆರ್ಟಿಒ ಕಚೇರಿ ಬಳಿ ರಾತ್ರಿ ಪಾಲಿಯ ಕರ್ತವ್ಯದಲ್ಲಿರುವ ಹೋಮ್ ಗಾರ್ಡ್ ಶಫಿಯುಲ್ಲಾ ಆರ್ಟಿಒ ಕಚೇರಿ ಅಧಿಕಾರಿಗಳ ಸೂಚನೆಯಂತೆ ವಾಹನಗಳನ್ನು ತಡೆದು ತಪಾಸಣೆ ನಡೆಸುತ್ತಿದ್ದರು. ಈ ವೇಳೆ ಆಂಧ್ರಪ್ರದೇಶದ ಚೆಕ್ ಪೋಸ್ಟ್ ಕಡೆಯಿಂದ ಬಂದ ಬೊಲೆರೋ ವಾಹನ ಶಫಿಯುಲ್ಲಾಗೆ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡು ಕುಸಿದು ಬಿದ್ದಿದ್ದು, ತಕ್ಷಣ ಚಿಕಿತ್ಸೆ ಕೊಡಿಸಲು ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೆ ದುರಾದೃಷ್ಟವಶಾತ್ ವೈದ್ಯರು ಪರೀಕ್ಷಿಸಿ ಚಿಕಿತ್ಸೆಗೂ ಮುನ್ನವೇ ಮೃತಪಟ್ಟಿರುವುದಾಗಿ ದೃಢಪಡಿಸಿದ್ದಾರೆ. ಮೃತ ವ್ಯಕ್ತಿ ಪತ್ನಿ, 2 ಮಕ್ಕಳನ್ನ ಅಗಲಿದ್ದಾರೆ. ಬಾಗೇಪಲ್ಲಿಯ ಆರ್ಟಿಒ ಕಚೇರಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ವಾಹನಗಳನ್ನು ನಿಲ್ಲಿಸುವ ಹಾಗೂ ತಪಾಸಣೆ ನಡೆಸುವ ಬಗ್ಗೆ ಚಾಲಕರಿಗೆ ಮುನ್ನೆಚ್ಚರಿಕೆ ನೀಡುವ ಯಾವುದೇ ರೀತಿಯ ಸೂಚನಾ ಫಲಕಗಳು, ನಾಕಾಬಂದಿಯೂ ಇಲ್ಲ. ಇಂತಹ ಅತಂತ್ರ ವ್ಯವಸ್ಥೆಯಲ್ಲಿ ರಾತ್ರಿ ವೇಳೆ ಹೆದ್ದಾರಿಗೆ ಅಡ್ಡಲಾಗಿ ನಿಂತು ವೇಗವಾಗಿ ಚಲಿಸುವ ವಾಹನಗಳನ್ನು ತಡೆದಿರುವುದೇ ಅವೈಜ್ಞಾನಿಕ ಪದ್ಧತಿಯಾಗಿದ್ದು, ಆರ್ಟಿಒ ಕಚೇರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಹೋಮ್ ಗಾರ್ಡ್ ಪ್ರಾಣಕ್ಕೆ ಕುತ್ತು ಬಂದಿದೆ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ದೇವನಹಳ್ಳಿ ಮಂಡಲದ ಬೂತ್ ಮಟ್ಟದ ಕಾರ್ಯಾಗಾರ ಮತ್ತು ಎಸ್ಐಆರ್ ಕುರಿತು ಸಂವಾದ ಕಾರ್ಯಕ್ರಮವು ವಿಜಯಪುರ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆಯುವುದರ ಜೊತೆಯಲ್ಲಿ ಅಂಬರೀಶ್ ಗೌಡ ಮತ್ತು ಬಿಕೆ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲಾ ದೇವಾಲಯ ಮತ್ತು ಚರ್ಚ್ಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆಯಲಾಯಿತು. ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆ ಮಾಡಿ ಕರ್ನಾಟಕವನ್ನ ದಿವಾಳಿ ಮಾಡಿ ಅಭಿವೃದ್ಧಿ ಶೂನ್ಯವಾಗಿದೆ. ಈಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಭಾರತ ಜೋಡೋ ಸಂಘಟನೆಗೆ 10,000 ಕೋಟಿ ಸರ್ಕಾರದ ಹಣ ಲೂಟಿ ಮಾಡಲು ಹೊರಟಿದ್ದಾರೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡುವುದಿಲ್ಲ. ಖಾಲಿ 50 ವರ್ಷ ದೇಶ ಆಳಿದ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಭಾರತ್ ಜೋಡಣೆ ಇರಲಿಲ್ವಾ? ಈಗ ಕಾಂಗ್ರೆಸ್ಸಿಗರ ಅರ್ಥ ಭಾರತ್ ಜೋಡೋ ಅಂದ್ರೆ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಭಾರತದೊಂದಿಗೆ ಜೋಡಿಸುವುದು ಜೋಡೋ ಯಾತ್ರೆನಾ ಎಂದು ವ್ಯಂಗ್ಯವಾಡಿದ್ದಾರೆ. ಈ ಪ್ರೈವೇಟ್ ಕಾರ್ಯಕ್ರಮಗಳಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ವಿಶೇಷ ಏನಂದ್ರೆ ಇಲ್ಲಿ 5 ಗ್ಯಾರಂಟಿಗಳನ್ನು ತಂದರು. ಸರ್ಕಾರ ಅದನ್ನು ಕೊಡಬೇಕಾಗಿತ್ತು. 5 ಗ್ಯಾರಂಟಿಗಳನ್ನು
ಅದು ತಲುಪಿಸ್ತಕ್ಕಂಥದ್ದು ಅಧಿಕಾರಿಗಳ ಕೆಲಸ ಆಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಖಜಾನೆ ಹಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಅನುಷ್ಠಾನ ಸಮಿತಿ ಅಂತ ಬೇರೆ ಮಾಡಿದ್ರು. ಆ ಸಪರೇಟ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಅದು ಕಾನೂನು ಬಾಹಿರ ಇದೆ. ಇಂಥ ಪರಿಸ್ಥಿತಿಯಲ್ಲಿ 10,000 ಸಂಘಟನೆಗಳನ್ನ ಭಾರತ್ ಜೋಡೋ ಹೆಸರಿನಲ್ಲಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅದು ಪ್ರೈವೇಟ್ ಕಾರ್ಯಕರ್ತರುಗಳನ್ನ, ನಿಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನ ನೇಮಕ ಮಾಡಿ ಅವರಿಗೆ ಹಣ ಕೊಡ್ತಕ್ಕಂಥದ್ದು ಇದು ಕಾಂಗ್ರೆಸ್ನ ಲೂಟಿ ಕೆಲಸ. ಇದು ಈ ಲೂಟಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಈಗಾಗಲೇ ಎಲ್ಲೆಲ್ಲಿ ಲೂಟಿ ಮಾಡಿದ್ದಾರೆ ಅದನ್ನೆಲ್ಲನೂ ಹೊರಗಡೆ ತರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಈ ರೀತಿ ದುಂದುವೆಚ್ಚ ಮಾಡಿ ಅಭಿವೃದ್ಧಿ ಶೂನ್ಯ ಮಾಡಿ ಜನರಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಭಾರತ್ ಜೋಡೋ ಅಂತ ಹೊರಟಿದ್ದಾರೆ. 65 ವರ್ಷಗಳ ಕೆಲಸ ಮಾಡಿದ್ದು ಈ ದೇಶದಲ್ಲಿ ಆಡಳಿತ ಮಾಡಿದ್ದು ಯಾರು ಅಂದ್ರೆ ನಿಮ್ಮ ಕಾಲದಲ್ಲಿ ಭಾರತ್ ಜೋಡೋ ಇರ್ಲಿಲ್ವಾ? ಜೋಡಿಸಿರ್ಲಿಲ್ವಾ? ಹಂಗಾದ್ರೆ ತೋಡು ಆಗಿತ್ತಾ? ಇವತ್ತು ಭಾರತ ಸುಭದ್ರವಾಗಿದೆ. ಇವತ್ತು ಜೋಡಿಸೋ ಅವಶ್ಯಕತೆ ಇಲ್ಲ. ಹಾಗಿದ್ರೇನು ಜೋಡಿಸೋದು ಅಂತಂದ್ರೆ ದೇಶದಲ್ಲಿ ಕಾಂಗ್ರೆಸ್ ಯಾವುದನ್ನ ಒಡೆದಾಕಿತ್ತು, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು. ಈಗ ಜೋಡು ಅಂದ್ರೆ ಅದನ್ನೆಲ್ಲ ತಂದು ಜೋಡಿಸ್ತೀರಾ ಭಾರತಕ್ಕೆ? ಇಂತಹ ಒಂದು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡಬಾರದು. ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ದೇಶದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಿದೆ. ವೆಸ್ಟ್ ಬೆಂಗಾಲ್ನಲ್ಲಿ 92 ಲಕ್ಷ, ಬಿಹಾರದಲ್ಲಿ 60 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ. ಕರ್ನಾಟಕದಲ್ಲೂ ಬಾಂಗ್ಲಾ ವಲಸಿಗರ ಮತ್ತು ಬೇರೆ ದೇಶದಿಂದ ಬಂದವರನ್ನ ಗುರುತಿಸಿ ಮತದಾರರ ಪಟ್ಟಿಯಿಂದ ಕೈಬಿಡುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ದೇಶದ ಪ್ರಧಾನಿ ವಾಜಪೇಯಿ 2022 ಮತಪಟ್ಟಿ ಪರಿಷ್ಕರಣೆ ಆಗಿತ್ತು. ಇದೇನು ಪ್ರಕಟವಾಗಲ್ಲ. ಈಗಾಗಲೇ ಹಲವಾರು ಬಾರಿ ಮತಪಟ್ಟಿ ಪರಿಷ್ಕರಣೆ ಆಗಿದೆ. 27ರ ನಂತರ ನಮ್ಮ ದೇಶಕ್ಕೆ ಮುಸ್ಲಿಂ ಕೊಡಲು ರಾಷ್ಟ್ರಗಳಿಂದ ಹಲವಾರು ಜನ ನಮ್ಮ ದೇಶಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ದೇಶದ ಸವಲತ್ತನ್ನ ಹೊರಗೋಗ್ತಾ ಇದ್ದಾರೆ. ಇಂದಿರುವಂತ ನಮ್ಮ ದೇಶವನ್ನು ವಂಚಿಸ್ತಾ ಇದ್ದಾರೆ. ಇವತ್ತು ನಮ್ಮ ದೇಶಕ್ಕೆ ಯಾರು ನಮ್ಮ ಆಡಳಿತ ಬೆಳಿಬೇಕು, ಯಾರು ನಮಗೆ ಈ ದೇಶವನ್ನ ರಾಷ್ಟ್ರವನ್ನ ಆಡಳಿತ ಬೆಳಿ ಯಾರಂತ ಭಾಷೆ ಮಾಡುತ್ತೆ ನಮ್ಮ ಮುಂದೆ ಗೊತ್ತಾಗ್ತಾ ಇಲ್ಲ. ಹೊರ ರಾಷ್ಟ್ರದಿಂದ ಬಂದಂತವರು ಮತದಾನದ ಮೇಲೆ ಅವರು ಕೊಡುವಂತ ಮತ ಯಾರಿಗೆ ಕೊಡ್ತಾರೆ ಅಂದ್ರೆ ಇವತ್ತು ನಿರ್ಧಾರ ಮಾಡುವ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇತ್ತು. ಇದನ್ನು ಮನಗಂಡ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಈ ಮತಪಟ್ಟಿ ಪರಿಷ್ಕರಣೆ ಆಗಬೇಕೆಲ್ಲ ಸುಮಾರು ಕೋಟಿ ಭಾರತ ದೇಶದಿಂದ ಹೊರತುಪಡಿಸುವಂತ ಹೊರತಾಗಿದೆ. ಅಂದ್ರೆ ಒಂದೇ ರಾಜ್ಯದಲ್ಲಿ 2 ಕೋಟಿ ಮತದಾರರನ್ನು ಹಿಡಿತಾಗಿದೆ. ಯಾಕಂದ್ರೆ ಹೊರ ರಾಷ್ಟ್ರ ಬಂದವರು ಪಶ್ಚಿಮ ಬಂಗಾಳದಲ್ಲಿ ಇವತ್ತು 92% ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಚಂದ್ರಣ್ಣ ಉಸ್ತುವಾರಿ, ಬ್ಯಾಟರಾಂಗೇಗೌಡ, ಹಿಂದುಳಿದ ವರ್ಗಗಳ ತಾಲೂಕು ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಮತ್ತಿತರರು ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಚಿಕ್ಕಬಳ್ಳಾಪುರದಲ್ಲಿ ಶ್ರುತಿಲಯ ಕಲಾ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭವನ್ನು ಚಿಕ್ಕಬಳ್ಳಾಪುರ ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿತ್ತು. ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜನಪದ ಕಲೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕಾರ್ಯಕ್ರಮ ನಡೆಯಿತು. ಸಂಗೀತ ಭಾಸ್ಕರ, ಶಿವಯೋಗಿ ಹಾಗೂ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರ ಸ್ಮರಣಾರ್ಥ ಈ ಕಾರ್ಯಕ್ರಮ ನಡೆಯಿತು. ಶ್ರುತಿಲಯ ಕಲಾ ಸಂಗೀತೋತ್ಸವದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಣ್ಯರು ನೆರವೇರಿಸಿದ್ದು, ಕಲಾ ಅಭಿಮಾನಿಗಳು ಹಾಗೂ ಸಂಗೀತ ಆಸಕ್ತರು ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸಂಗೀತ ಕ್ಷೇತ್ರದ ಸಾಧಕರು, ಕಲಾವಿದರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದು, ಜನಪದ ಸಂಗೀತ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ನಮಸ್ಕಾರ, ನನ್ನ ಹೆಸರು ಪ್ರದೀಪ್.
ನಾನು ಪ್ರಸ್ತುತ ಬಾಗೇಪಲ್ಲಿ BGS ಶಾಲೆಯಲ್ಲಿ ಸಂಗೀತ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಈಗ ಶ್ರುತಿಲಯ ಕಲಾ ಟ್ರಸ್ಟ್ನ ಒಂದು ಓಪನ್ ಮಾಡಿ ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದೇನೆ. ಇವತ್ತು ಏನು ಈ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡು ಈ ಶ್ರುತಿಲಯ ಕಲಾ ಟ್ರಸ್ಟ್ನ ಉದ್ಘಾಟನೆ ಹಾಗೂ ಈ ನಾಡು ಕಂಡಂತಹ ಹೆಸರಾಂತ ಸಂಗೀತದಲ್ಲಿ ಸೇವೆಯನ್ನು ಸಲ್ಲಿಸಿ ಅನಾಥ ಮಕ್ಕಳಿಗೆ ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಸಂಗೀತ ಕ್ಷೇತ್ರಕ್ಕೆ ದಾರಿ ತೋರಿಸಿದಂತಹ ಸಂಗೀತ ಭಾಸ್ಕರ ನಾದಬ್ರಹ್ಮ ಶಿವಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಜನ್ಮದಿನದ ಪ್ರಯುಕ್ತ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಡೆಯಿಂದ ಕಲಾವಿದರು ಬಂದು ಅವರ ಒಂದು ಕಲೆಯನ್ನು ಪ್ರಸ್ತುತಪಡಿಸ್ತಾರೆ. ಅದೇ ರೀತಿಯಾಗಿ ಮಕ್ಕಳು ಏನು ಕಲ್ತಿರ್ತಾರೆ ಆ ಒಂದು ಕಲೆಯನ್ನು ಕೂಡ ಈ ಒಂದು ವೇದಿಕೆ ಅವರಿಗೆ ಒಂದು ಅವಕಾಶ ಕೊಡುತ್ತೆ ಅಂತ ಹೇಳ್ತೇನೆ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರುತಿಲಯ ಟ್ರಸ್ಟ್ ನಮ್ಮ ಪ್ರದೀಪ್ ಅವರು ಸಾರಥ್ಯದಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಅನೇಕ ಜನ ಅವರ ಶಿಷ್ಯರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ಸಂಗೀತ ತರಬೇತಿಯ ಉತ್ತಮವಾಗಿರ್ತಕ್ಕಂಥ ಸಂಸ್ಥೆ. ಪ್ರದೀಪ್ ಅವರು ನಮ್ಮ ಜಿಲ್ಲೆಯಲ್ಲಿ ಅಪರೂಪದ ಕಲಾವಿದರು. ಅನೇಕ ಜನ ಕಲಾವಿದರಲ್ಲಿ ವಿಶೇಷವಾಗಿ ಕಾಣ್ತಾರೆ. ಈಗಾಗಲೇ ಅನೇಕ ಜನ ಹೇಳಿದಾಗೆ ಪ್ರದೀಪ್ ಅವರು ಸಂಗೀತದ ಜೊತೆಗೆ ವಾದ್ಯಗಳನ್ನು ನುಡಿಸ್ತಾ ಅನೇಕ ಜನ ಶಿಷ್ಯರನ್ನು ತಯಾರು ಮಾಡ್ತಾ ನೂರಾರು ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಮಕ್ಕಳು ಕೂಡ ಇದರ ಸದುಪಯೋಗನ ಪಡ್ಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಶ್ರುತಿಲಯ ಕಲಾ ಟ್ರಸ್ಟ್ ಯಶಸ್ವಿಯಾಗಿ ಹೆಚ್ಚಿನ ಜನಕ್ಕೆ ವಿದ್ಯಾಭ್ಯಾಸವನ್ನು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನಮಸ್ಕಾರ. ಜನಪದ ಸಂಗೀತ ಮತ್ತು ಕಲೆಯ ಉಳಿವು ಹಾಗೂ ಬೆಳವಣಿಗೆಗಾಗಿ ಶ್ರುತಿಲಯ ಕಲಾ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭ ಮತ್ತು ಸಂಗೀತೋತ್ಸವಕ್ಕೆ ಚಿಕ್ಕಬಳ್ಳಾಪುರದ ಕಲಾ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಸಿ ನೆಡುವ ಅಭಿಯಾನದ ನಡುವೆ ಮರಗಳ ಮಾರಣ ಹೋಮ, ಬೃಹತ್ ಮರ ಕಡಿಯಲು ಅನುಮತಿ, ಅರಣ್ಯ ಇಲಾಖೆ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಕೇಸರಿಮಯವಾದ ರೇಷ್ಮೆ ನಗರಿ, ಅದ್ದೂರಿ ಶ್ರೀರಾಮ ಶೋಭಾಯಾತ್ರೆ, ಸಾವಿರಾರು ಮಂದಿ ಕಾರ್ಯಕರ್ತರು ಭಾಗಿ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ವಿಚಾರ, ನಾಯಕರ ಪೈಪೋಟಿ, ಮತದಾರರ ಮೇಲೆ ದೃಷ್ಟಿ ಇಟ್ಟ ನಾಯಕರು. ಪ್ರವಾಸಿ ಮಂದಿರ ಕಟ್ಟಡ ಕಾಮಗಾರಿ ವಿಚಾರ, ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆ, ಶಾಸಕ ಸುಬ್ಬಾರೆಡ್ಡಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.